ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 19ನೇ ದಿವಸ, 4ನೇ ಜ್ವರದಿಂದ ಎದ್ದು 2ನೇ ದಿವಸ. 4ನೇ ಜ್ವರದಿಂದ ಎದ್ದು 2ನೇ ದಿವಸ ಹುಳುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು 4ನೇ ಜ್ವರದಿಂದ ಎದ್ದು 2ನೇ ದಿವಸ ಮಳೆಗಾಲದಲ್ಲಾದರೆ ನಾವು ಬೆಡ್ಡನ್ನು ತೆಗೆದುಹಾಕಬೇಕಾಗುತ್ತೆ. ಬೇಸಿಗೆ ಕಾಲದಲ್ಲೂ ಸಹ ಭಾಳಷ್ಟು ಜನ ಕೆಲವರು ಬೆಡ್ಡನ್ನು ತೆಗೆದುಹಾಕ್ತಾರೆ. ನಾವು ಹ್ಯುಮಿಡಿಟಿ ಕಡಿಮೆ ಇರೋದ್ರಿಂದ ನಾನು ಈ ಬಾರಿ ಬೆಡ್ಡನ್ನು ತೆಗೆದು ಹಾಕಿಲ್ಲ. ಮಳೆಗಾಲದಲ್ಲಿ ಕಂಪಲ್ಸರಿ ಬೆಡ್ಡನ್ನು ತೆಗೆದು ಮೇಯಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಾವು 2ನೇ ಜ್ವರದಾಗಿಂದ ಹುಳುಗಳನ್ನು ಹಾಕಿರ್ತೀವಲ್ಲ, ಆ ಬೆಡ್ಡನ್ನು 4ನೇ ಜ್ವರದಿಂದ ಎದ್ದ ತಕ್ಷಣ ಆ ಬೆಡ್ಡನ್ನು ತೆಗೆದು ಹೊಸ ಬೆಡ್ಡನ್ನು ಮಾಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ದಿವಸ ಹುಳುಗಳು ತೆಳುವಾಗಿ ಹಾಕ್ತಕ್ಕಂಥದ್ದು ಸಹ ಇವತ್ತು ಮಾಡಬೇಕಾಗುತ್ತೆ. ಹುಳುಗಳು ದಟ್ಟಾಗಿದ್ದರೆ ಹುಳುಗಳನ್ನು ತೆಳುವಾಗಿ ಹಾಕಬೇಕಾಗುತ್ತೆ. ಹುಳುಗಳಿಗೆ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ನಾವು ಇವತ್ತು ಹುಳುಗಳಿಗೆ ತೆಳುವಾಗಿ ಹಾಕಿ ಹುಳುಗಳಿಗೆ ಇವತ್ತು ವಿಜೇತವನ್ನು ಸಹ ನಾವು ಕೊಡ್ತಾ ಇದ್ದೀವಿ. ವಿಜೇತ ಪೌಡ್ರನ್ನು ಕೊಡಿ ಹುಳುಗಳಿಗೆ ಸೊಪ್ಪಾಗ್ತ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ. ಹುಳುಗಳಿಗೆ ಬೇಕಾಗಿರ್ತಕ್ಕಂಥ ಸ್ಥಳಾವಕಾಶವನ್ನು ನಾವು ಕೊಡಬೇಕು. ಜೊತೆಗೆ ಹುಳುಗಳನ್ನು ಎಲ್ಲ ಸ್ಟ್ಯಾಂಡ್ಗಳಲ್ಲಿಯೂ ಸಹ ಸರಿಯಾದ ಪ್ರಮಾಣದಲ್ಲಿ ಹುಳುಗಳನ್ನು ಇಡಬೇಕು. ಒಂದು ಕಡೆ ದಟ್ಟ ಇರತಕ್ಕಂಥದ್ದು, ಒಂದು ಕಡೆ ತೆಳುವಾಗಿರ್ತಕ್ಕಂಥದ್ದು, ಈ ರೀತಿ ಮಾಡಬಾರ್ದು. ಎಲ್ಲ ಹುಳುಗಳು ಒಂದೇ ಸಮನಾಗಿದ್ದಾಗ ಒಂದೇ ಸಾರಿ ಜ್ವರಕ್ಕೆ ಹೋಗ್ತವೆ ಮತ್ತು ಒಂದೇ ಸಾರಿ ಜ್ವರದಿಂದ ಎದ್ದೇಳ್ತವೆ ಮತ್ತು ಒಂದೇ ಸಾರಿ ಹಣ್ಣುಳುಗಳು ಆಗ್ತವೆ. ನಾವು ದಟ್ಟವಾಗಿಡೋದು, ಸೊಪ್ಪನ್ನು ಒಂದು ಕಡೆ ದಟ್ಟ ಕೊಡೋದು, ಇನ್ನೊಂದು ಕಡೆ ತೆಳುವಾಗಿ ಕೊಡೋದು, ಈ ರೀತಿ ಮಾಡಿದಾಗ ಏನಾಗುತ್ತಪ್ಪ ಅಂತೇಳಿದ್ರೆ ಹುಳುಗಳು ಅನ್ಇಕ್ವಲ್ಸ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಜೊತೆಗೆ ಅತಿಯಾಗಿ ಹುಳುಗಳನ್ನು ತೆಳುವಾಗಿಟ್ಟರೆ ಅವು ಸೊಪ್ಪನ್ನು ಬೇಗ ತಿನ್ನೋದಿಲ್ಲ. ಸೊಪ್ಪನ್ನು ಉಳಿದಿರ್ತಕ್ಕಂಥ ಹಳೆ ಸೊಪ್ಪುಗಳನ್ನು ತಿನ್ನೋದ್ರಿಂದ ಸಹ ಈ ಸಪ್ಪೆ ರೋಗ ಬರ್ತಕ್ಕಂಥ ಸಹ ಚಾನ್ಸಸ್ ಭಾಳಷ್ಟು ಇರುತ್ತೆ. ಆದ್ದರಿಂದ ನಾವು ಕರೆಕ್ಟಾಗಿ ಬೆಳಗ್ಗೆ ಹಾಕಿದ್ದ ಒಂದು ಸೊಪ್ಪು ಸಂಜೆ ಹೊತ್ತಿಗೆ ಸಂಪೂರ್ಣವಾಗಿ ಖಾಲಿ ಆಗಬೇಕು. ಆ ರೀತಿಯಾಗಿ ನಾವು ಸೊಪ್ಪನ್ನು ಕೊಡಬೇಕು. ನಾವು ಸೊಪ್ಪು ಬೇಗ ತಿಂದಿದ್ರೆ ಅದಕ್ಕೆ ಒಂದು ಮಧ್ಯಾಹ್ನ ಒಂದು ಸಮಯದಲ್ಲಿ ನಾವು ಎಲ್ಲೆಲ್ಲಿ ಹುಳುಗಳು ತಿಂದಿರ್ತೇವೆ ಅದಕ್ಕೆ ಒಂದು ಪ್ಯಾಚ್ ವರ್ಕ್ ರೀತಿಯಲ್ಲಿ ನಾವು ಸೊಪ್ಪನ್ನು ಸಹ ಹಾಕಬೇಕಾಗುತ್ತೆ. 4ನೇ ಜ್ವರದಿಂದ ಎದ್ದು 2ನೇ ದಿವಸ ನಾವು ಹುಳುಗಳನ್ನು ಹೇಗೆ ತೆಳುವಾಗಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ಹುಳುಗಳು ತೀರಾ ದಟ್ಟಾಗಿರಬಾರ್ದು, ತೀರಾ ತೆಳುವಾಗಿರಬಾರ್ದು. ಒಂದೇ ಸಮಾನಾಂತರವಾಗಿ ಹುಳುಗಳನ್ನು ನಾವು ಸ್ಟ್ಯಾಂಡ್ನಲ್ಲಿ ಇಡಬೇಕಾಗುತ್ತೆ. ಈ ದಿನ ನಾವು ಸುಮಾರು ಒಂದು 3 ರೀತಿಯ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಹುಳುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಳಾವಕಾಶವನ್ನು, ಹುಳುವನ್ನು ತೆಳುವಾಗಿರ್ತಕ್ಕಂಥದ್ದು, ಜೊತೆಗೆ ಹುಳುಗಳಿಗೆ ಇವತ್ತು 4ನೇ ಜ್ವರದಿಂದ ಎದ್ದ ತಕ್ಷಣ ಏನು ನಾವು ಪೌಡ್ರನ್ನು ವಿಜೇತ ಅಥವಾ ಬೇರೆ ಯಾವುದೇ ಒಂದು ಪೌಡ್ರನ್ನು ನಾವು ಕೊಡುತ್ತೀವಲ್ಲ, ಆ ಪೌಡ್ರನ್ನು ನಾವು 2ನೇ ದಿವಸ ಕೊಡ್ತಾ ಇದ್ದೀವಿ. ಏಕೆಂತೇಳಿದ್ರೆ ಇದು ಬೇಸಿಗೆ ಕಾಲದಲ್ಲಿ ಮಾಡಿರ್ತಕ್ಕಂಥ ವಿಡಿಯೋ. ಬೇಸಿಗೆ ಕಾಲದಲ್ಲಿ ಹ್ಯುಮಿಡಿಟಿ ತುಂಬ ಕಡಿಮೆ ಇರೋದ್ರಿಂದ ಹುಳುಗಳಿಗೆ ಜ್ವರದಿಂದ ಎದ್ದ ತಕ್ಷಣ ಕೊಡ್ತಕ್ಕಂಥದ್ದು ಅಷ್ಟು ಸರಿಯಾದ ಕ್ರಮ ಅಲ್ಲ. ಆದ್ದರಿಂದ ನಾನು 2ನೇ ದಿವಸ ಪೌಡ್ರನ್ನು ಕೊಡ್ತಾ ಇದ್ದೀನಿ. ಮೊದಲು ನಾವು ಸೊಪ್ಪನ್ನು ಮನೆಯಲ್ಲಿ ತಂದು ಸಂಗ್ರಹ ಮಾಡಿಟ್ಕೊಂಡು ನಂತರ ಹುಳುಗಳಿಗೆ ಪೌಡರನ್ನು ಕೊಡಿ ನಾವು ಸೊಪ್ಪನ್ನು ಹಾಕಬೇಕಾಗುತ್ತೆ. ಮೊದಲೇ ನಾವು ಕನಿಷ್ಠ ಅಂದರೆ ಒಂದು ಸೊಪ್ಪನ್ನು ಪೌಡರನ್ನು ಕೊಡುವುದಾದಮೇಲೆ ಒಂದು ಅರ್ಧ ಗಂಟೆ ಒಳಗಡೆ ಸೊಪ್ಪನ್ನು ಹಾಕಬೇಕು. ಅರ್ಧ ಗಂಟೆ ನಂತರ 1 ಗಂಟೆ ಒಳಗಡೆ ಸೊಪ್ಪನ್ನು ಹಾಕಬೇಕಾಗುತ್ತೆ. ನಾವು 3-4 ಗಂಟೆ ಈ ರೀತಿ ಬಿಡಬಾರ್ದು. ನಾವು ಮೊದಲು ಹುಳುಗಳನ್ನು ತೆಳುವಾಕಿ ಸೊಪ್ಪನ್ನು ಮನೆಯಲ್ಲಿ ಸಂಗ್ರಹ ಮಾಡಿಟ್ಟುಕೊಂಡು ನಂತರ ನಾವು ಪೌಡರನ್ನು ಕೊಡಿ ಒಂದು ಅರ್ಧ ಗಂಟೆ ನಂತರ ನಾವು ಸೊಪ್ಪನ್ನು ಹಾಕಬೇಕು. ನೀವು ನೋಡ್ತಾ ಇದ್ದೀರಾ, ನಾವು ಸೊಪ್ಪನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ಸೊಪ್ಪನ್ನು ಗುಣಮಟ್ಟದ ಒಂದು ಸೊಪ್ಪನ್ನು ನಾವು ಬೆಳೆಸಬೇಕಾಗುತ್ತೆ. ಹುಳುಗಳಿಗೆ ಗುಣಮಟ್ಟದ ಸೊಪ್ಪು ಸಿಕ್ಕಿದಾಗ ತುಂಬ ಚೆನ್ನಾಗಿ ಹುಳುಗಳು ಆರೋಗ್ಯವಾಗಿ ಹುಳುಗಳು ಬರ್ತವೆ. ಹುಳುಗಳಿಗೆ ಯಾವಾಗಲೂ ಸಹ ಒಂದು ಒಳ್ಳೆಯ ಒಂದು ಫ್ರೆಶ್ ಇರ್ತಕ್ಕಂಥ ಸೊಪ್ಪನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಹಾಕಬೇಕಾಗುತ್ತೆ. ವಿಜೇತ ಗ್ರೀನನ್ನು ನಾವು ಹೆಚ್ಚಾಗಿ ಬಳಸ್ತಕ್ಕಂಥದ್ದು. ಇದು ವಿಜೇತ ವೇಟ್ ಕೇರ್ ಅಂತೇಳಿ, ಇದು ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಪೌಡರು.
ಇಲಾಖೆಯಿಂದ ಉಚಿತವಾಗಿ, ರೇಷ್ಮೆ ಇಲಾಖೆಯಿಂದ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಪೌಡರು. ಅವರು ಉಚಿತವಾಗಿ ಕೊಟ್ಟಿರೋದ್ರಿಂದ ಅದೇ ಪೌಡರನ್ನು ನಾನು ಈ ಬೆಳೆಯಲ್ಲಿ ಬಳಸ್ತಾ ಇದ್ದೀನಿ. ಅಂಕುಶು ಅಥವಾ ವಿಜೇತ ಗ್ರೀನ್, ಈ ರೀತಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಪೌಡರನ್ನು ಬಳಸ್ಬೋದು. ಒಂದೇ ಸಮನಾಗಿ ತೀರಾ ದಟ್ಟ ಆಗದೆ ತೀರಾ ಒಂದೇ ಸಮನಾಗಿ ನಾವು ಪೌಡರನ್ನು ಕೊಡಬೇಕಾಗುತ್ತೆ. ಭಾಳಷ್ಟು ಜನ ಈ ರೀತಿ ನೇರವಾಗಿ ವಿಜೇತವನ್ನು ಕೊಡವಲ್ಲ. ಭಾಳಷ್ಟು ಜನ ಸುಣ್ಣದೊಂದಿಗೆ ಪೌಡರನ್ನು ಮಿಕ್ಸ್ ಮಾಡಿ ಅದಕ್ಕೆ ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಾನು ಯಾವಾಗಲೂ ಸಹ ಆ ಥರ ಸುಣ್ಣಕ್ಕೆ ಯಾವಾಗಲೂ ಮಿಕ್ಸ್ ಮಾಡಿ ಪೌಡರನ್ನು ಕೊಡವಲ್ಲ. ನೇರವಾಗಿ ನಾನು ವಿಜೇತವನ್ನು ಸಹ ಪ್ರತಿ ಬೆಳೆಯಲ್ಲೂ ಸಹ ಕೊಡುತ್ತೀನಿ. ತುಂಬ ಯಾವುದೇ ರೀತಿಯ ತೊಂದರೆಗಳು ಸಹ ಆಗಲ್ಲ. ನೀವು ಸಹ ನೇರವಾಗಿ ಒಂದು ಸಮಾನಾಂತರವಾಗಿ ನೀವು ಈ ರೀತಿ ಒಂದು ಪೌಡರನ್ನು ಕೊಡಬೇಕಾಗುತ್ತೆ. ಈ ರೀತಿಯ ಪೌಡರನ್ನು ಕೊಡುವುದರಿಂದ ಬೆಡ್ಡು ಸಹ ಡ್ರೈ ಆಗುತ್ತೆ ಮತ್ತು ಯಾವುದೇ ರೀತಿಯ ಒಂದು ಫಂಗಸ್ಸು ವೈರಸ್ಸು ಸಹ ಕಂಟ್ರೋಲಿಗೆ ಬರುತ್ತೆ. ಯಾವುದೇ ಹುಳುಗಳಿಗೆ ರೋಗಗಳು ಬರ್ತಕ್ಕಂಥದ್ದು ಚಾನ್ಸ್ಗಳು ಸಹ ತುಂಬ ಕಡಿಮೆ ಇರುತ್ತೆ. ನಾವು ಬೇಸಿಗೆ ಕಾಲದಲ್ಲಾದರೆ ಹೆಚ್ಚಾಗಿ ಪೌಡರನ್ನು ನಾವು ಹಾಕುವ ರೀತಿ ಇಲ್ಲ. ಆದರೆ ಮಳೆಗಾಲದಲ್ಲಿ ಹೆಚ್ಚು ಪೌಡರನ್ನು ನಾವು ಕೊಡವಿ ಬೆಡ್ಡನ್ನು ಡ್ರೈ ಆಗಿ ಇಟ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಬೇಸಿಗೆ ಕಾಲದಲ್ಲಿ ಪೌಡ್ರ್ ಕೊಡತಕ್ಕಂಥದ್ದು ಕಡಿಮೆ ಇರುತ್ತೆ. ಆದರೆ ಒಂದು ಹುಳುಗಳಿಗೆ ಒಂದು ತೇವಾಂಶವನ್ನು ಅಂದರೆ ಹ್ಯುಮಿಡಿಟಿಯನ್ನು ರೈಸ್ ಮಾಡ್ತಕ್ಕಂಥದ್ದು, ಒಂದು ಟೆಂಪ್ರೇಚರನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಹೆಚ್ಚಾಗಿರುತ್ತೆ. ಕಿಟಕಿಗಳಿಗೆ ಒಂದು ಗೋಣಿತಾಟುಗಳನ್ನು, ಒದ್ದೆ ಗೋಣಿತಾಟುಗಳನ್ನು ಹಾಕ್ತಕ್ಕಂಥದ್ದು ಮತ್ತು ಮನೆಯ ಮೇಲ್ಛಾವಣಿಗೆ ಗರಿಯನ್ನು ಹಾಕಿ ಕೂಲ್ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ತಂಪಾದ ಒಂದು ವಾತಾವರಣವನ್ನು ಹುಳುಗಳಿಗೆ ಕೊಡಬೇಕಾಗುತ್ತೆ. ಟೆಂಪ್ರೇಚರು ಕನಿಷ್ಠ ಅಂತ ಹೇಳಿದ್ರೆ ಗರಿಷ್ಠ ಅಂದರೆ ಒಂದು 30ರಿಂದ ಒಳಗಡೆ, ಒಂದು 28, 29 ಈ ರೀತಿ ಬೇಸಿಗೆ ಕಾಲದಲ್ಲಿ ನಾವು ಅಷ್ಟಾದ್ರೂ ಸಹ ಇರೋ ರೀತಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಹ್ಯುಮಿಡಿಟಿನೂ ಸಹ ಬೇಸಿಗೆ ಕಾಲದಲ್ಲಿ ತುಂಬ ಕಡಿಮೆ ಇರುತ್ತೆ. ಆದ್ದರಿಂದ ಹ್ಯುಮಿಡಿಟಿನೂ ಸಹ ನಾವು ಒದ್ದೆ ಗೋಣಿತಾಟಗಳನ್ನು ಹಾಕೋದ್ರ ಮೂಲಕ ಹ್ಯುಮಿಡಿಟಿಯನ್ನು ರೈಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಈ ರೀತಿ ನಾವು ಪೌಡರನ್ನು ಕೊಡ್ವಿ ಸುಮಾರು ಒಂದು ಅರ್ಧ ಗಂಟೆ ಬಿಟ್ಟು ನಂತರ ನಾವು ಈ ರೀತಿಯ ಸೊಪ್ಪನ್ನು ಕೊಡಬೇಕು. ಸೊಪ್ಪನ್ನು ತೆಳುವಾಗಿ ಕೊಡಬೇಕಾಗುತ್ತೆ. ಪೌಡರನ್ನು ಕೊಡಿದಾಗ ನಾವು ಹೆಚ್ಚಾಗಿ ದಟ್ಟವಾಗಿ ಕೊಡಬಾರ್ದು. ತೆಳುವಾಗಿ ಒಂದೇ ಸಮನಾಗಿ ಸೊಪ್ಪನ್ನು ಕೊಡಬೇಕು. ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ದೀರಾ, ಸರ್ ತುಂಬ ಲೇಟಾಗಿ ವೀಡಿಯೋಗಳನ್ನು ಹಾಕ್ತಾಯಿದ್ದೀರಾ ಅಂಥೇಳಿ ಸಹ ಕೇಳಿದ್ದೀರಾ. ನಾವು ಸಹ ಒಬ್ಬ ರೇಷ್ಮೆ ಬೆಳೆಗಾರರಾಗಿ ನಮಗೂ ಸಹ ಒಂದು ಈ ರೇಷ್ಮೆ ಬೆಳೆಯ ಒಂದು ಕೆಲಸಗಳನ್ನು ನಿರ್ವಹಿಸಿಕೊಂಡು ವಿಡಿಯೋಗಳನ್ನು ಎಡಿಟ್ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ತುಂಬಾ ಒಂದು ಕೆಲಸ ಹಿಡಿಯುತ್ತೆ. ಆ ದೃಷ್ಟಿಯಿಂದ ನಾನು ಸಂಪೂರ್ಣವಾಗಿ ಅಷ್ಟು ವಿಡಿಯೋಗಳನ್ನು ಹಾಕ್ತೀನಿ. ಆದರೆ ಸ್ವಲ್ಪ ಸಮಯ ಲೇಟ್ ಆಗ್ಬೋದು. ಅದನ್ನು ನೀವು ದಯವಿಟ್ಟು ಸಹಕರಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ, ಹೆಚ್ಚು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹೇಳಿದ್ರೆ ನಮ್ಮ ವಿಡಿಯೋಕ್ಕಾಗಿ ಒಂದಷ್ಟು ಜನ ಕಾಯ್ತಾರಪ್ಪ, ಅವ್ರಿಗೋಸ್ಕರ ನಾವು ಕಷ್ಟ ಬಿದ್ದು ವಿಡಿಯೋನ ಮಾಡಬೇಕಂತಕ್ಕಂಥ ಒಂದು ಮನಸ್ಥಿತಿ ನಮಗೂ ಸಹ ಉಂಟಾಗುತ್ತೆ. ಈ ವಿಡಿಯೋಕ್ಕೆ ನೀವೆಲ್ಲರೂ ಸಹ ತುಂಬ ಜನ ಕಮೆಂಟ್ ಮಾಡ್ತೀರಾ ಅಂತೇಳಿ ಭಾವಿಸ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಜೊತೆಗೆ ಇದೇ ರೀತಿಯ ಒಂದು ಸಹಕಾರವನ್ನು ನೀಡಿ ಅಂತೇಳಿ ಕೇಳ್ತಾ, ಇದುವರೆಗೂ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ.